ಒಂದು ಹಿಂದಿ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಮೋದಿಯವರಿಗೆ ಕಳಿಸಿ. ಇಂಗ್ಲೀಷಲ್ಲಿ ಕಳಿಸ್ಬೇಡಿ, ಮೋದಿಯವರಿಗೆ ಅರ್ಥ ಆಗಲ್ಲ, ಹಿಂದಿಯಲ್ಲಿ ಕಳಿಸಿ. ಉಡುಪಿ ಜಿಲ್ಲಾ ಬಿಜೆಪಿಯವರಿಗೆ ನರೇಂದ್ರ ಮೋದಿಯವರ ಮೇಲೇನೆ ತಕರಾರು ಪ್ರಾರಂಭ ಆಗಿದೆ. ಡೀಸೆಲ್ ಅನ್ನೇ ಕುಡಿದು ಜಯಿಸಿಕೊಂಡ ನೀವು ಮೊನ್ನೆ ಓಟಿ ಕುಡಿದಾಗ ಯಾಕೆ ಎಡವಟ್ಟು ಮಾಡಿಕೊಂಡು? ಇವ್ರದ್ದು ನಶೆ ಕೇಸ್ ಬೇರೆ ಬೇರೆ. ಚಿಕ್ಕಮಂಗ್ಳೂರಲ್ಲಿ ಒಬ್ಬ ಇದ್ದಾನೆ, ಅದು ನಶೆ. ಇವರ ಒಬ್ಬರು ಸಂಸದರಿದ್ದಾರೆ, ಕಂಗನಾ ರಣಾವತ್, ಅದು ಸಹ ನಶೆ. ಎಲ್ಲವೋ ಮೂರ್ಖ ಶಿಖಾಮಣಿ. ಲಿಬರಲ್ ಆಯೋಗ ಅಂತ ರಚನೆ ಆಗಿತ್ತು. ನಿನಗೆ ತಾಕತ್ತು ದಮ್ಮು ಇದ್ರೆ ಅಲ್ಲಿ ಹೋಗಿ ಆ ಮಸೀದಿಯನ್ನು ಧ್ವಂಸ ಮಾಡಿದ್ದು ನಾವು ಅಂತ ಹೇಳ್ಬೇಕು. ಅಲ್ಲಿ ಹೋಗಿ ನಾವಲ್ಲ ಹೇಗೋ ಬಿದ್ದೋಯ್ತು ಅಂತ ಹೇಳಿದ ಶರಣಾಗತಿ ಕೇಸ್ಗಳು ನೀವು. ನಮ್ಮ ಮತದಾರರು ರಂಗ SSLCಯನ್ನು ಚುನಾವಣೆಗೆ ಎಲ್ಲಿ ಗೆಲ್ಲಿಸಿದ್ರಿಂದ ಈ ರೀತಿ ಎಡವಟ್ಟಾಗ್ತದೆ. ಅದರ ಬಾಡಿ ಲ್ಯಾಂಗ್ವೇಜ್ ನೋಡಿ. ಯಾವುದಾದ್ರೂ ಸಭೆಯಲ್ಲಿ ಮಾತನಾಡುವಾಗ ಅವ ಹೇಳಿದಂತೆ, ಕಾರ್ಕಳದ ಸುನೀಲ್ ಯಾವತ್ತೂ ಉಗ್ರ ಭಾಷಣ ಮಾಡುವವರು ಮೊನ್ನೆ ಸ್ವಲ್ಪ ತಣ್ಣಗಾಗಿದ್ದಾರೆ. ತಣ್ಣಗಂದ್ರೆ ಉದಯ್ ಕುಮಾರ್ ಶೆಟ್ಟಿ ತಣ್ಣಗೆ ಮಾಡಿದ್ದಾರೆ, ಅವರು ತಣ್ಣಗಾಗಿದ್ದಾರೆ. ಹಾಗಾಗಿ ನಂದು ಸ್ವಲ್ಪ ಬೆಚ್ಚ ಅವಾರ್ಡು ಅಂತ ಹೇಳಿ ಮಾತಾಡುವಾಗ ಯಾವುದೋ ಒಂದು ಲೋಕಲ್ ಮೇಡು ಒಳಗೆ ಹೋಗಿದೆ. ನಾವೆಲ್ಲ ಈ ರೀತಿ ಸೇರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಇಲ್ಲಿ ಶಾಸಕರಾದಂಥ ಯಶ್ಪಾಲ್ ಅವರಿಗೆ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ನಾವೆಲ್ಲ ನಮ್ಮಷ್ಟಕ್ಕೆ ನಾವು ಕೆಲಸ ಮಾಡ್ತಾ ಸಮಾಜದ ಕೆಲಸ, ಪಕ್ಷದ ಕೆಲಸ, ಸಂಘಟನೆಯ ಕೆಲಸ ಮಾಡ್ತಾ ಇರ್ತೇವೆ. ಇವರಿಗೆ ಸಂಘಟನೆ ಆಗಬೇಕು ಅಂದರೆ ವಿನಯ್ ಕುಮಾರ್ ಸೊರಕೆ ಅವರು ಹೇಳಿದ ಹಾಗೆ ಬೆಂಕಿ ಉಗುಳಬೇಕು. ಆ ಬೆಂಕಿ ಯಾರ ಮೇಲಾದರೂ ಬೀಳಲಿ, ಅವರದ್ದೇ ಮತದಾರರ ಮೇಲಾದರೂ ಬೀಳಲಿ, ಅವರ ಪಕ್ಷದವರ ಮೇಲಾದರೂ ಬೀಳಲಿ, ಬೆಂಕಿ ಉಗುಳುತ್ತಾ ಇರಬೇಕು. ಇದ್ದರೆ ಮುಂದಿನ ಸರಿಗೆ ಟಿಕೆಟ್ ಗ್ಯಾರಂಟಿ. ಈ ಟಿಕೆಟ್ ಗ್ಯಾರಂಟಿ ಸ್ಕೀಮಿನ ಕಾರಣಕ್ಕಾಗಿ ಯಶ್ಪಾಲ್ ಅವರು ಮೊನ್ನೆ ಮಾತಾಡಿ ಆ BJPಯ ತುಂಬ ಜನ ಸ್ನೇಹಿತರನ್ನು ನಾನು ಕೇಳಿದೆ. ಅವ್ರ ಹೆಸರು ಹೇಳೋದು ಸರಿಯಾಗೋದಿಲ್ಲ. ಅವ್ರು ಕೇಳಿದಾಗೆಲ್ಲ ಹೇಳಿದರು, ಅವರ ಶಬ್ದ ನನ್ನ ಶಬ್ದ ಅಲ್ಲ, ಮರ್ಲೆನ ಲೆಕ್ಕ ಪಾತೇರಿ ಅಂತ. ಯಾರು ಹೇಳಿದ್ದು? BJP ಅವರು ಹೇಳಿದ್ದು. ಇನ್ನು ಸಾರ್ವಜನಿಕರನ್ನ, ಕೆಲವರನ್ನ ಆತ್ಮೀಯರನ್ನ ಕೇಳಿದೆ ಹೇಗೆ ಅಂತ. ಮಾತಾಡ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರು. ಯಾಕೆಂದ್ರೆ ಅಂಡೆ ಪಿರ್ಕಿ ಲೆಕ್ಕ ಮಾತಾಡಿದ. ಇದು ಸತ್ಯ. ನಾನು ಇದನ್ನು ಮಾತಾಡುವಾಗ ನನಗೆ ಬೇಸರ ಆಗ್ತಾ ಇದೆ. ಒಬ್ಬ ಜನಪ್ರತಿನಿಧಿಯ ಮೇಲೆ, ಒಬ್ಬ ಶಾಸಕರ ಮೇಲೆ, ಮತ್ತು ನಾವೆಲ್ಲ ನೋಡಿದ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಬೆಳೆದು ಒಬ್ಬ ಶಾಸಕರಾಗಿದ್ದಾರೆ ಅಂತ ಹೇಳಿ ನಾವು ಸಮಾಧಾನ ಪಟ್ಟುಕೊಳ್ಳುವ ಅಂತಂದರೆ ಇವು ನಾವೆಲ್ಲ ವಾಂತಿ ಮಾಡಿಕೊಳ್ಳುವ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಹೇಳಿದರೆ ನಮಗೆ ಭಾರಿ ಬೇಸರ ಆಗ್ತಾ ಇದೆ. ಆದರೆ ನಾನು ಮೊನ್ನೆ ಒಂದು ಮೀಡಿಯಾದ ಕತೆ ಹೇಳಬೇಕು, ನಮ್ಮ ಯೂಟ್ಯೂಬ್ನವರಿಗೆಲ್ಲ ಗೊತ್ತಾಗಲಿ ಅನ್ನೋ. ಮೀಡಿಯಾ ಮನೆಯ ಕತೆ, ಸುದ್ದಿ ಮನೆಯ ಕತೆ ಏನು ಅಂದರೆ, ಮೊನ್ನೆ ಇವರು ಮಾತಾಡಿದಾಗ ಒಂದು ಪತ್ರಿಕೆಯಲ್ಲಿ ನ್ಯೂಸ್ ಡೆಸ್ಕಿನವರು ಚಂದ್ರಶೇಖರ್ ಸೆಟ್ರೆ ನ್ಯೂಸ್ ಬರೆಯುವಾಗ ಉಡುಪಿಯ ಮಿಸ್ಟೇಕ್ ಶಬ್ದ, ಉಡುಪಿಯ ಶಾ ಕಸರಾದ ಅಂತ ಬರೆದಿದ್ದಾರೆ ಮಿಸ್ಟೇಕ್ ಆಗಿ. ಉಡುಪಿಯ ಶಾ ಕಸರಾದ ಅಂತ. ಆಗ ಡೆಸ್ಕಿನ ಚೀಫ್ ಬಂದು ಹೇಳಿದ್ರು, ಅಯ್ಯೋ ದೇವ್ರೆ, ಶಾಸಕರು ಅನ್ನುವುದು ಶಾ ಕಸ ಅಂತ ಆಗಿದೆ ಅಂತ. ಆಗ ಅವನು ಹೇಳಿದಂತೆ, ಅದು ಬೈ ಮಿಸ್ಟೇಕ್ ನಾನು ಟೈಪ್ ಮಾಡಿದ್ದು, ಆದರೆ ಅವ್ರು ಇರುವುದು ಹಾಗೆ ಅಂತ. ಅವರಿಗೆ ನಾನು ಹೇಳ್ತೇನೆ, ನೀವು ಒಬ್ಬ ಶಾಸಕರು, ಯಾರ್ಯಾರು ಶಾಸಕರು ಈ ಉಡುಪಿಯ ಕ್ಷೇತ್ರಕ್ಕೆ? ಉಪೇಂದ್ರ ನಾಯಕರು, ಅಮೀನ್ ಅವರು, ನಮ್ಮ ತಾಯಿ ಮನೋರಮಾ ಮಧುರಾಜ್ ಅವರು, ಸಭಾಪತಿಯವರು, ಇವರದ್ದೇ ಪಕ್ಷದ VS ಆಚಾರ್ಯರು, ರಘುಪತಿ ಭಟ್ಟರು. ಇವತ್ತು VS ಆಚಾರ್ಯರು ನಮ್ಮ ನಡುವೆ ಇಲ್ಲ. ಯಾವುದೇ ಪಕ್ಷದಲ್ಲಿರಲಿ VS ಆಚಾರ್ಯರು ಸಾರ್ವಜನಿಕವಾಗಿ ಯಾವುದೇ ಸಂದರ್ಭದಲ್ಲೂ ಸಹ ಇಂತಹ ಮಾತುಗಳನ್ನು ಆಡಿರ್ತಕ್ಕಂಥ ಒಂದು ಇತಿಹಾಸ, ಉದಾಹರಣೆ ಇಲ್ಲ. ಯಾಕೆಂದರೆ ಅವರನ್ನು ಒಬ್ಬ ಸುಸಂಸ್ಕೃತವಂತ ವೈದ್ಯರು, ನಮ್ಮ ಎಜುಕೇಷನಿನ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಬಂದಿದೆ ಅಶೋಕಣ್ಣ. ಆದರೆ ನಿಮ್ಮ ಅವಿಭಜಿತ ಜಿಲ್ಲೆಯ ಸಮಸ್ಯೆ ನೋಡಿ, ಇಲ್ಲಿ ಆಗ VS ಆಚಾರ್ಯ ಡಾಕ್ಟರ್ ಆದವರು ಶಾಸಕರು, ಕರೆಕ್ಟ್ ಅಲ್ಲ? ಆಮೇಲೆ ಹೋರಾಟಗಾರನಾಗಿರ್ತಕ್ಕಂಥ, ಬಡವರ ಪರವಾದ ಧ್ವನಿಯಾಗಿರ್ತಕ್ಕಂಥ ಸಭಾಪತಿಯವರು ಶಾಸಕರು. ಬರ್ತಾ ರಂಗ SLCಗಳೆಲ್ಲ MLA. ಇದು ಸಮಸ್ಯೆ. ನಮ್ಮ ಮತದಾರರು ರಂಗ SSLCಯನ್ನು ಚುನಾವಣೆಗೆ ಎಲ್ಲಿ ಗೆಲ್ಲಿಸಿದ್ರಿಂದ ಈ ರೀತಿ ಎಡವಟ್ಟಾಗ್ತದೆ. ಅದರ ಬಾಡಿ ಲ್ಯಾಂಗ್ವೇಜ್ ನೋಡಿ. ಯಾವುದಾದ್ರೂ ಸಭೆಯಲ್ಲಿ ಮಾತನಾಡುವಾಗ
ಬಾಡಿ ಲ್ಯಾಂಗ್ವೇಜಾ? ನಾನು ವಿಧಾನಸಭೆಯಲ್ಲಿ ಇವರು ಅಪರೂಪಕ್ಕೆ ಎದ್ದು ನಿಲ್ತಾರೆ ಇಂಥದ್ದೇ ಯಾವುದಾದ್ರು ಅಂಡೆ ಪಿರಿಕಿ ವಿಚಾರಗಳಿಗೆ. ಆ ಎದ್ದಿದ್ದಾಗ ನೋಡೋದು ಈಗ ಯಾರ್ಯಾರು ಪಕ್ಕದಲ್ಲಿ ಗುದ್ದುತ್ತಾರಾ, ಏನು ಕತೆ? ಬಾಡಿ ಲ್ಯಾಂಗ್ವೇಜನ್ನು ಸರಿ ಮಾಡ್ಕೊಳ್ಬೇಕು. ನೀವು ಗುಂಡಾದರ್ದಿಯ ನಿಮ್ಮ ಬಾಡಿ ಲ್ಯಾಂಗ್ವೇಜು, ನಿಮ್ಮ ಲ್ಯಾಂಗ್ವೇಜು, ನಾಲಿಗೆ ಎರಡೂ ಒಂದೇ ಆಗಿದೆ. ಒಂದೇ ಆಗಿದ್ರೂ ಸಹಿತ ಮೊನ್ನೆ BJPಯ ಸ್ನೇಹಿತರು ಹೇಳಿದರು ಅದಕ್ಕೆ ಮೇಲೆ ಮತ್ತು ನಾಲ್ಗೆಗೆ ಕನೆಕ್ಷನ್ನೇ ಇಲ್ಲ ಸರ್. ಅಲ್ಲ ಮಾರೆ, ನೀವೆಲ್ಲ ಸಭೆಯಲ್ಲಿದ್ದಾಗ ಯಾಕೆ ಹಾಗೆ ಮಾತಾಡಿದರು ಅಂತಂದರೆ, ಅಲ್ಲ ಅದು ಸಭೆಯಲ್ಲಿ ಕಾರ್ಕಳದ ಸುನಿಲ್ ಕುಮಾರ್ ಮಾತಾಡಿದ್ದು ಸ್ವಲ್ಪ ಡಲ್ ಆಯ್ತು. ಈಗ ಅವ ಹೇಳಿದಂತೆ ಕಾರ್ಕಳದ ಸುನಿಲ್ ಯಾವತ್ತೂ ಉಗ್ರ ಭಾಷಣ ಮಾಡುವವರು ಮೊನ್ನೆ ಸ್ವಲ್ಪ ತಣ್ಣಗಾಗಿದ್ದಾರೆ. ತಣ್ಣಗಂದ್ರೆ ಉದಯ್ ಕುಮಾರ್ ಶೆಟ್ಟಿ ತಣ್ಣಗೆ ಮಾಡಿದ್ದಾರೆ, ಅವರು ತಣ್ಣಗಾಗಿದ್ದಾರೆ. ಹಾಗಾಗಿ ನಂದು ಸ್ವಲ್ಪ ಬೆಚ್ಚ ಅವಾರ್ಡು ಅಂತೇಳಿ ಮಾತಾಡಿದ್ದು ಯಶ್ಪಾಲ್ ಅವರೇ, ನಿಮ್ಮ ಮನೆಗೆ ಹೋಗಿ ನಿಮ್ಮ ಬಂಧು ಬಳಗದವರ ಹತ್ರ, ನಿಮ್ಮ ತಾಯಂದರ ಹತ್ರ, ನಿಮ್ಮ ನೆರೆಹೊರೆಯ ಅಕ್ಕ ತಂಗಿಯರ ಹತ್ರ ನಾನು ಈ ರೀತಿಯ ಶಬ್ದಗಳನ್ನು ಬಳಸಿ ಪ್ರಕಾಶ್ ರೈ ಅವರ ಮೇಲೆ, ರಾಹುಲ್ ಗಾಂಧಿ ಅವರ ಮೇಲೆ, ಯುವಕರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಇಂತಹ ಶಬ್ದಗಳನ್ನು ಬಳಸಿದ್ದೇನೆ. ಈ ಬಳಸಿರ್ತಕ್ಕಂಥ ಶಬ್ದ ಸರಿಯಾಗಿ ಕೇಳಿ ಆ ತಾಯಂದರು ಹೇಳ್ತಾರೆ, ಬೊಡ್ಚಿ ಮಗ ಇಂಚ ಮಾತೆ ಪಾತೆರ ಬಲ್ಲಿ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ಲ ನಾಗೇಶಣ್ಣ? ಇದು ಈ ವಿವೇಕ ಆತನಿಗೆ ಇರಲಿಕ್ಕೆ, ಬುದ್ಧಿವಾದ ಹೇಳಲಿಕ್ಕೆ ನಾವು ಈ ಸಭೆಗೆ ಬಂದಿರೋದು. ಇನ್ನೂ ಬಾರಿ ಮುಂದುವರೆದು ನಾನು ಹೇಳ್ತೇನೆ, ಅಲ್ಲ ರಾಹುಲ್ ಗಾಂಧಿ ಅವರನ್ನ ನಶೆಯಲ್ಲಿ ಅಂತ ಹೇಳಿದ್ರಲ್ಲ, ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ರಲ್ಲ, ನನಗೆ ಅನಿಸ್ತದೆ ನೀವು ಮೊನ್ನೆ ಮಾತಾಡುವಾಗ ಯಾವುದೋ ಒಂದು ಲೋಕಲ್ ಮೇಡು ಒಳಗೆ ಹೋಗಿದೆ. ಲೋಕಲ್ ಮೇಡು ಒಳಗೆ ಹೋಗದೆ ಈ ರೀತಿಯಾದಂಥ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರಿಗೆ ಆ ಲೋಕಲ್ ಮೇಡನ್ನು ಕೊಟ್ಟವರ ಸಮಸ್ಯೆ ಹೊರತು ಇದು ಯಶ್ಪಾಲರ ಸಮಸ್ಯೆ ಅಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಸಹ ನಾವು ಬರಬೇಕು. ಇಲ್ಲಾಂದ್ರೆ ಹೀಗೆ ನೋಡಿದೆ, ನಾನು ಬ್ಯಾನರ್ ನೋಡಿದಿರಿ, ನೋಡಿದೆ. ಜೂಜು, ಕುಡ್ತಾ, ಮೆಲೋಡಿ, ವಿಸ್ಕಿ ಎಲ್ಲರ ಸಮ್ಮಿಳಿತವಾಗಿ ಈಗ ನಾವು ಅವರಿಗೆ, ನಾನು ಈಗ ಐಸ್ ಕ್ಯಾಂಡಿ ಕೊಡಿಸ್ಲಿಕ್ಕೆ ನಾವು ಬಂದಿದ್ದೇವೆ. ನಾನು ಬಾರಿ ಪ್ರಮುಖವಾಗಿ ಮಾತನಾಡ್ತಾ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳೋದು, ರಾಹುಲ್ ಗಾಂಧಿ ಅವರನ್ನ ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ರಲ್ಲ, ನೆನಪಿಟ್ಕೊಳ್ಳಿ, ಆತ ಡ್ರಗ್ ಅಡಿಕ್ಟ್ ಆಗಿದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಯಾತ್ರೆ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಆತ ಒಬ್ಬ ಅತ್ಯುತ್ತಮವಾದ ಕ್ರೀಡಾಪಟು, ಆಂಗಿಕ ಶಸ್ತ್ರಕಲೆಗಳ ಪ್ರದರ್ಶನ ಪಟು, ಆತ ವಿಪಶನ ಯೋಗವನ್ನ ಅಭ್ಯಸಿಸ್ತಾ ಇರ್ತಕ್ಕಂಥ ಒಬ್ಬ ಶ್ರೇಷ್ಠ ಯೋಗಪಟು. ಇವ್ರದ್ದು ಕತೆ ಏನು ಅಂದ್ರೆ, ಊರವರಿಗೆಲ್ಲ ಯೋಗ ಮಾಡ್ಲಿಕ್ಕೆ ಹೇಳುದು, ಇವ್ರದ್ದು ಹೊಟ್ಟೆ ಮಾತ್ರ ಇಷ್ಟು ದಪ್ಪ. ಯಾರ್ದು ಅಂತ ನಾನು ಹೇಳೋದಿಲ್ಲ, ಬೇಡ. ಇವರು ಈಗ ನಾನು ನಿಮಗೆ ಪ್ರಶ್ನೆ ಮಾಡ್ತೇನೆ, ಇವತ್ತು ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಈ ದೇಶದ ಅಖಂಡತೆಗಾಗಿ ಬಲಿದಾನವನ್ನು ಮಾಡಿರ್ತಕ್ಕಂಥ ತನ್ನ ಅಜ್ಜಿಯ ಶವವನ್ನು ನೋಡಿದ ಬಾಲಕರಿ ರಾಹುಲ್ ಗಾಂಧಿಯವರು. ತದನಂತರ ಚಿತ್ರವಾಗಿರ್ತಕ್ಕಂಥ ತನ್ನ ತಂದೆಯ ಅಂತಿಮ ದರ್ಶನವನ್ನು, ಅವರ ಮುಖದರ್ಶನವನ್ನು ಮಾಡಲಿಕ್ಕೆ ಆಗದೆ ಸಂಕಟವನ್ನು ಪಟ್ಟು ಕಣ್ಣೀರಿಟ್ಟಿರ್ತಕ್ಕಂಥ ಒಬ್ಬ ಯುವಕ ಇವತ್ತು ಯಾವುದೋ ಒಂದು ಅಧಿಕಾರದ ಕುಟುಂಬದ ಹೇರಿಕೆಯ ಕಾರಣಕ್ಕಾಗಿ ಈ ದೇಶದ ವಿರೋಧ ಪಕ್ಷದ ನಾಯಕರಾಗಲಿಲ್ಲ, ಅದು ಸ್ವತಃ ರಾಹುಲ್ ಗಾಂಧಿ ಅವರು ಅವರ ಹೋರಾಟ ಬದ್ಧತೆಯಿಂದ ಸಂಪಾದಿಸಿದ ಕ್ಷೇತ್ರ. ಇವರಿಗೆ ನಶೆ ಅಂತ ಹೇಳ್ತಿರಲ್ಲ, ಅಡ್ಡಂತಾರೆ. ಇವ್ರದ್ದು ನಶೆ ಕೇಸ್ ಬೇರೆ ಬೇರೆ. ಚಿಕ್ಕಮಂಗ್ಳೂರಲ್ಲಿ ಒಬ್ಬ ಇದ್ದಾರೆ, ಅದು ನಶೆ. ಇವರ ಒಬ್ಬರು ಸಂಸದರಿದ್ದಾರೆ, ಕಂಗನಾ ರಣಾವತ್, ಅದು ಸಹ ನಶೆ. ನೆನಪಿಟ್ಕೊಳ್ಳಿ, ನಶೆಯಲ್ಲೇ ಬಳಲ್ತಾ ಇರ್ತಕ್ಕಂಥ ನಾಯಕತ್ವದ ಕೆಳಗೆ ನೀವು ಕೆಲಸ ಮಾಡ್ತಿರ್ತಕ್ಕಂಥ ನಿಮಗೆ ಕೊನೆ ಪಕ್ಷ ಇಲ್ಲಿ ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಉಸ್ತುವಾರಿ ಸಚಿವರಾಗಿ ಬದುಕಿ ಬಾಳಿ ಹೋದ ನಿಮ್ಮ ಪಕ್ಷದ ನಾಯಕರಾದ VS ಆಚಾರ್ಯ ಅವರ ನಡವಳಿಕೆಯಾದರೂ ನಿಮಗೆ ಮಾದರಿಯಾಗಬೇಕಿತ್ತು. ನಿಮಗೆ ಮಾದರಿ ಯಾಕಾಗುತ್ತೆ? ರಾತ್ರಿ ಎಣ್ಣೆ ಬಿದ್ದ ಕೂಡಲೇ ಪೆಟ್ಟು ಪುಡಾಯಿ. ಕೆಲವರಿಗೆ ಎಣ್ಣೆ ಬಿದ್ದ ಕೂಡಲೇ ನಿಲ್ಲಕ್ಕೆ ಆಗೋದಿಲ್ಲ, ಆದರೆ ನೀವು ಸಾರ್ವಜನಿಕ ಸಭೆಗೆ ಬರುವಾಗಲೇ ಎಣ್ಣೆ ಹಾಕಿ ಬರಬಾರ್ದು. ನಮ್ಮ ಕಾಳಜಿ ಅದು. ಅದಾದ ಮೇಲೆ
ನೀವು ಮುಂದುವರೆದು ಏನು ಹೇಳಿದ್ದೀರಿ ಅಂತಂದರೆ, ರಾಹುಲ್ ಗಾಂಧಿಯವರ ವಂಶವನ್ನು ಅವರ ಕಾರ್ಯಕರ್ತರು ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ ರೀತಿಯಲ್ಲಿ ಧ್ವಂಸ ಮಾಡ್ತೀವಿ ಅಂತ. ಎಲ್ಲವೋ ಮೂರ್ಖ ಶಿಖಾಮಣಿ. ಲಿಬರಲ್ ಆಯೋಗ ಅಂತ ರಚನೆ ಆಗಿತ್ತು. ನಿನಗೆ ತಾಕತ್ತು ದಮ್ಮು ಇದ್ರೆ ಅಲ್ಲಿ ಹೋಗಿ ಆ ಮಸೀದಿಯನ್ನು ಧ್ವಂಸ ಮಾಡಿದ್ದು ನಾವು ಅಂತ ಹೇಳಬೇಕು. ಅಲ್ಲಿ ಹೋಗಿ ನಾವಲ್ಲ ಹೇಗೋ ಬಿದ್ದೋಯ್ತು ಅಂತ ಹೇಳಿದ ಶರಣಾಗತಿ ಕೇಸ್ಗಳು ನೀವು ಇಲ್ಲಿ ಬಂದು ಧ್ವಂಸ ಮಾಡಲಿಕ್ಕೆ. ರಾಹುಲ್ ಗಾಂಧಿ ಏನು ಕೋಳಿ ಪಿಳ್ಳೆ ಅಲ್ಲ. ಓಟಿಯ ಪ್ರಭಾವದಲ್ಲಿ ನೀವು ಮಾತಾಡಿರ್ಬೋದು. ರಾಹುಲ್ ಗಾಂಧಿ ಅವರು ನೀವು ಬಂಗಡೆ ಮೀನು ತಿಂದಾಗೆ ಅಲ್ಲ. ರಾಹುಲ್ ಗಾಂಧಿ ಅವರು ನೆನಪಿಟ್ಕೊಳ್ಳಿ, ಅವರು ಒಬ್ರು ಈ ದೇಶದ ಬದ್ಧತೆಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಇವರಿಗೆ ಉಡುಪಿ ಬಿಜೆಪಿಯ ಸುನಿಲ್ ಕುಮಾರ್ ಅವರಿಗೆ ನಮ್ಮ ಗುರುಮೆ ಸುರೇಶಣ್ಣ, ನಾನು ಗುರುಮೆ ಸುರೇಶಣ್ಣನ ಬಗ್ಗೆ ಹೇಳಲೇಬೇಕು. ಮಾತಾಡಿದ್ರೆ ಬಸವಣ್ಣ, ಕನಕದಾಸರು ಅಲ್ವಾ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನ್ನಬೇಕು. ಸುರೇಶಣ್ಣ ಪಕ್ಕದಲ್ಲೇ ನಿಂತ್ಕೊಂಡಿದ್ರಲ್ಲ, ಯಶ್ಪಾಲ್ ಅವರಿಗೆ ಹೀಗೆಲ್ಲ ಮಾತಾಡಬೇಡ, ಮರ್ಯಾದೆ ಹೋಗ್ತದೆ ಅಂತ ಹೇಳ್ಬೇಕಲ್ಲ. ಅದರ ಜೊತೆಗೆ ನಮ್ಮ ಕಾರ್ಕಳದ ಸುನಿಲ್ ಕುಮಾರ್, ನಾವು ಹೋರಾಟ ಮಾಡಿ ನಿಮ್ಮ ಹೋರಾಟ ನೋಡಿದ್ವಿ ನಾವು. ಪರಶುರಾಮನ್ನ ಯಾವಾಗ ಸೊಂಟದ ಮೇಲೆ ಅಪಹರಣ ಮಾಡಿದ್ರಿ, ನೀವು ಭಾರಿ ದೊಡ್ಡದಾದ ಹೋರಾಟಗಾರ ಅಂತ ನಮಗೆ ಅರ್ಥ ಆಗಿದೆ. ಆದರೆ ನೀವು ಮಾತನಾಡ್ತಾ ಮುಂದುವರೆದು ಹೇಳಿದ್ರಿ. ಏನಂತ ಹೇಳಿದ್ರಿ ಅಂದ್ರೆ, ಪ್ರಕಾಶ್ ರೈ ಅವ್ರನ್ನ ಸಮುದ್ರದ ಮೀನಿಗೆ ಆಹಾರ ಮಾಡ್ತೇವೆ ಅಂತ. ನೆನ್ಪಿಟ್ಕೊಳ್ಳಿ, ಅಂಥದ್ದು ಯಾವುದಾದ್ರೂ ಸಂದರ್ಭ ಬಂದರೆ ನಿಮ್ಮದೇ ಸಮುದಾಯದ ಆ ಮೀನುಗಾರ ಹೆಣ್ಮಕ್ಕಳ ಕುಟುಂಬದವರು ಪ್ರಕಾಶ್ ರೈ ಅನ್ನುವಂಥ ಅದ್ಭುತ ಕಲಾವಿದನಿಗೆ ಅಂಥ ಸಮಸ್ಯೆಯನ್ನು ತರಲಿಕ್ಕೆ ಬಿಡೋದಿಲ್ಲ. ಈ ದೇಶದ ನಾಗರಿಕರು ಬಿಡೋದಿಲ್ಲ. ಪ್ರಕಾಶ್ ರೈ ಒಬ್ಬರು ವಿಶ್ವದರ್ಜೆಯ ನಟ, ಬಹುಭಾಷಾ ನಟ. ಈಗ ಪಂಚಭಾಷೆಯಲ್ಲಿ ಹೇಳಲಿಕ್ಕಾಗೋದಿಲ್ಲ, ಬಹುಭಾಷಾ ನಟ, ನಮ್ಮ ಊರಿನ ಹೆಮ್ಮೆ. ಅವರಿಗೆ ನೀವು ಕಾಕ್ರೋಚ್ ಹೋರಾಟಕ್ಕೆ ಭಾಗವಹಿಸಿದ್ದಕ್ಕೆ ತಕರಾರು ಅಂತಾದರೆ, ಇವರಿಗೆ ಉಡುಪಿ ಬಿಜೆಪಿ ಅವರಿಗೆ ನಾವು ಏನಾದರೂ ಮಾಡಿ ಒಂದು ಹಿಂದಿ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಮೋದಿಯವರಿಗೆ ಕಳಿಸಿ. ಇಂಗ್ಲೀಷಲ್ಲಿ ಕಳಿಸ್ಬೇಡಿ, ಮೋದಿಯವರಿಗೆ ಅರ್ಥ ಆಗಲ್ಲ, ಹಿಂದಿಯಲ್ಲಿ ಕಳಿಸಿ. ಯಾಕೆ ಅಂತಂದರೆ, ಉಡುಪಿ ಜಿಲ್ಲಾ ಬಿಜೆಪಿಯವರಿಗೆ ನರೇಂದ್ರ ಮೋದಿಯವರ ಮೇಲೇ ತಕರಾರು ಪ್ರಾರಂಭ ಆಗಿದೆ ಈಗ. ಯಾಕೆ ಅಂದರೆ, ಯಾವ ಕಾಕ್ರೋಚ್ ಜನತಾ ಪಾರ್ಟಿಯ ಹೆಸರಿನಲ್ಲಿ ಪ್ರಾರಂಭವಾದ ಚಳವಳಿ ಅದು ವಿದ್ಯಾರ್ಥಿಗಳ ಮತ್ತು ಯುವಜನರ ಚಳವಳಿಯಾಗಿ ಮಾರ್ಪಾಡಾಯಿತು. ಆ ಚಳವಳಿಗೆ ತಲೆಬಾಗಿ ಶಿರಬಾಗಿ ಅನಿವಾರ್ಯವಾಗಿ ಅವರ ಬೇಡಿಕೆಗಳನ್ನು ನಿಮ್ಮದೇ ಪ್ರಧಾನಮಂತ್ರಿ ಒಪ್ಪಿದ್ದರ ವಿರುದ್ಧ ಮೊನ್ನೆ ನೀವು ಇಲ್ಲಿ ಚಳವಳಿ ಮಾಡಿದ್ದು. ಯಾರೋ ಪ್ರೊಫೆಸರ್ಗಳಿಗೆ ಧಮಕಿ ಹಾಕ್ತಾನೆ. ಎಷ್ಟು ಓದಿದ್ದು, ಕಾಲೇಜಿಗೆ ಹೋಗಲಿಲ್ಲ ಇವ ಯಶ್ಪಾಲ್, ಹೋಗಿದಾರಾ? ಅದನ್ನೇ ಹೇಳ್ತಾ ಇದ್ದೀನಿ, ಅಧ್ಯಾಪಕರಿಗೆ ಕಾಲೇಜಿಗೆ ಹೋಗಲಿಲ್ಲ. ವಿದ್ಯಾಕಾಶಿಯಾಗಿರ್ತಕ್ಕಂಥ ಈ ಊರಿನಲ್ಲಿ ನಿಮ್ಮಂತ ಒಬ್ಬ ಅನಕ್ಷರಸ್ಥ ಶಾಸಕನಾಗಿರೋದೇ ನಮ್ಮ ಊರಿನ ಜನರ ಸಮಸ್ಯೆ. ಆದ್ರಿಂದ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಬಿಜೆಪಿ ಪಕ್ಷದವರಿಗೆ ಕೊನೆ ಮಟ್ಟದ ಗೌರವ, ಕಿಂಚಿತ್ತು ವಿವೇಕಗಳು ಇದ್ರೆ, ಬಿಜೆಪಿ ಪಕ್ಷವನ್ನು ಇಲ್ಲಿ ಕಟ್ಟಿರುವ ಆಧ್ವರ್ಯರಾಗಿರ್ತಕ್ಕಂಥ ಗುಜ್ಜಾಡಿ ಪ್ರಭಾಕರ್ ನಾಯಕರು, ಶಂಭು ಶೆಟ್ಟರು, ಇಂಥವರ ಬಂಧು ಬಳಗದವರು ಇದ್ರೆ ಈ ಯಶ್ಪಾಲನ್ನು ಕರೆಸಿ ಅವರ ನಾಲಿಗೆಗೆ ದೇವರ ಹೆಸರು ಹೇಳಿ ಒಂದು ಸ್ವಲ್ಪ ಸಂಸ್ಕಾರವನ್ನು ಮಾಡಿ ತಿದ್ದಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಮೂಲಕ ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ, ಯಾವ ರಾಹುಲ್ ಗಾಂಧಿಯವರು ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟಕ್ಕೆ ಬೆಂಬಲವಾಗಿ ನಿಂತರೋ ಓಟಿನ ರಾಜಕಾರಣವನ್ನು ನೋಡಲಿಲ್ಲ. ಅದು ಬೇರೆ ರಾಜಕೀಯ ಪಕ್ಷ ಅನ್ನೋದನ್ನು ಯೋಚನೆ ಮಾಡಲಿಲ್ಲ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಇದು ನನ್ನ ಕರ್ತವ್ಯ ಅಂತ ಹೇಳಿ ಯುವಜನರ, ವಿದ್ಯಾರ್ಥಿಗಳ ಭಾವನೆಗೆ ಬೆಲೆ ಕೊಟ್ಟಿರ್ತಕ್ಕಂಥ ರಾಹುಲ್ ಗಾಂಧಿಗೆ ಹೀಗೆ ಮಾಡ್ತೀಯ ಅಂತಂದರೆ ನಾನು ನಿಮಗೆ ಬಹಿರಂಗವಾಗಿ ಕೇಳ್ತೇನೆ, ಯಶ್ಪಾಲ್, ಒಬ್ಬ ಶಾಸಕರಾಗಿ ನಿಮಗೆ ತಾಕತ್ತು, ದಮ್ಮು, ಧೈರ್ಯ ಇದ್ದರೆ ನಾಡ್ದು ನಡೆಯುವ ಕರ್ನಾಟಕ ವಿಧಾನಸಭೆಯಲ್ಲಿ ಹೋಗಿ ನಾನು ಇಂತಹ ಮಾತನ್ನು ಆಡಿದ್ದೇನೆ ಅಂತ ಹೇಳಿ ವಿಧಾನಸಭೆಯಲ್ಲಿ ನನ್ನ ತಾಕತ್ತನ್ನು ನೋಡಬೇಕು. ಅವತ್ತು ಮಾತಾಡ್ತೇವೆ. ಅವತ್ತು ಬೆನ್ನಿಗಿನ್ನು ಹೀಗೆ ಎಲ್ಲ ಮಾಡೋದೆಲ್ಲ ಬೇಡ. ಸ್ವಲ್ಪ ಅದು ರೌಡಿ ಎಲಿಮೆಂಟನ್ನು ಕರ್ಕೊಂಡು ಬಂದು ಶಾಸಕರು ಮಾಡಿದ ಪ್ರಾರಬ್ಧಕ್ಕೆ ಇಂತಹ ಪ್ರತಿಭಟನೆ ನಡೆಯಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದಾದ ಮೇಲೆ ಮುಂದುವರೆದ ಕ್ರಮ ಹೇಳಬೇಕು. ನಾನು ಮಹಾಲಕ್ಷ್ಮಿ ನಮ್ಮೆಲ್ಲರ ಆರಾಧ್ಯ ದೇವತೆ, ವಿಶೇಷವಾಗಿ ಮೊಗವೀರ ಸಮುದಾಯದವರಿಗೆ ಮಹಾಲಕ್ಷ್ಮಿ ಅಂತ ಹೇಳಿದರೆ ಅವರ ಕುಲದೇವರು, ಮನೆ ದೇವರು. ಅಂತಹ ಮಹಾಲಕ್ಷ್ಮಿಯ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ
ಕೋಆಪರೇಟಿವ್ ಸೊಸೈಟಿಯಲ್ಲಿ ಡೀಸೆಲ್ಲನ್ನೇ ಕುಡಿದು ಜಯಿಸಿಕೊಂಡ ನೀವು ಮೊನ್ನೆ ಓಟಿ ಕುಡಿದಾಗ ಯಾಕೆ ಎಡವಟ್ಟು ಮಾಡಿಕೊಂಡ್ರಿ? ಮೊನ್ನೆ ಓಟಿ ಕುಡಿದಾಗ ಯಾಕೆ ಸಮಸ್ಯೆ ಮಾಡಿಕೊಂಡ್ರಿ ಅನ್ನುವಂಥದ್ದು ನನ್ನ ಪ್ರಶ್ನೆ. ಅದು ಮಾತ್ರ ಅಲ್ಲ, ಕೋವಿಡ್ ಸಮಯದಲ್ಲಿ ಒಬ್ಬ ಏಜೆಂಟನ್ನು ಇಟ್ಕೊಂಡು 31 ಜನ ತಾಯಂದ್ರಿಗೆ ನಿಮಗೆ ಗುಂಪು ಸಾಲ ಕೊಡ್ತೇವೆ ಅಂತ ಹೇಳಿ ಫೋರ್ಜರಿ ರೆಕಾರ್ಡ್ ಮಾಡಿ ಇಂಡಿವಿಜುವಲ್ ಸಾಲ ಕೊಟ್ಟು 20,000 ಕೊಟ್ಟಿದ್ದಕ್ಕೆ 2 ಲಕ್ಷ 3 ಲಕ್ಷ ವಸೂಲಿ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಬೇಕು ನಿಮ್ಮ ಯೋಗ್ಯತೆಗೆ. ನಾಚಿಕೆ ಆಗಬೇಕು ನಿಮ್ಮ ಯೋಗ್ಯತೆಗೆ. ಈಗ ನಿಮಗೆ ತುಂಬಾ ಸ್ಪಷ್ಟವಾಗಿ ಮತ್ತೊಂದು ಮಾತನ್ನು ಹೇಳ್ತೇನೆ. ಇನ್ನು ಇವರನ್ನ ಬೆನ್ನು ಬಿಡುವ ಪ್ರಶ್ನೆ ಇಲ್ಲ. ನಮ್ಮ ಏಕೈಕ ಡೈರೆಕ್ಟರ್ ಮಹಾಲಕ್ಷ್ಮಿ ಸೊಸೈಟಿದು ಮನೋಜ್ ಕರ್ಕೆರ ಅವರು ಕೋರ್ಟಿಗೆ ಹಾಕಿ ತಡೆಯಾಜ್ಞೆ ತಂದುಕೊಂಡು ನಾಚಿಕೆ ಬಿಟ್ಟು ಅವರನ್ನ ಸಂಸ್ಥೆಯ ಅಫೇರ್ಸ್ ಇಂದ ಹೊರಗೆ ನಿಲ್ಲಿಸು, ನಿನ್ನ ಖಾಸಗಿ ವ್ಯವಹಾರಕ್ಕಾಗಿ ಅಂತ ಶ್ರೇಷ್ಠ ಮಹಾಲಕ್ಷ್ಮಿ ಹೆಸರನ್ನ ಇಟ್ಕೊಂಡಿರ್ತಕ್ಕಂಥ ಸಂಸ್ಥೆಯನ್ನ ಉಪಯೋಗಿಸ್ಕೊಳ್ತಿದೆಯಲ್ಲ, ನಾಚಿಕೆ ಆಗಬೇಕು. ನಿಮ್ಮ ಯೋಗ್ಯತೆಗೆ ಧಿಕ್ಕಾರ ಇರಬೇಕು. ಈಗ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಇದೇ ರೀತಿಯಾಗಿ ಪುಂಡ ಪೋಖ್ರಿಗಳ ಮಾತನ್ನು ಬಿಟ್ಟು ಉಡುಪಿಯ ಪ್ರವಾಸೋದ್ಯಮದ ಬಗ್ಗೆ ಏನು, ಉಡುಪಿಯಲ್ಲಿ 2 ವರ್ಷಕ್ಕೆ ನಡೀತಕ್ಕಂಥ ಪರ್ಯಾಯ ಕಾರ್ಯಕ್ರಮಕ್ಕೆ ಕಾಯಂ ವ್ಯವಸ್ಥೆಗಳು ಏನು, ಉಡುಪಿಯಲ್ಲಿ ಓದಿದಂತಹ 75 ದೇಶಗಳ ವಿದ್ಯಾರ್ಥಿಗಳಿಗೆ ಉಡುಪಿ ಹೇಗೆ ಸಹ್ಯವಾಗಬೇಕು ಅನ್ನೋದ್ರ ಬಗ್ಗೆ, ಉಡುಪಿಯ ರಸ್ತೆ ಅಭಿವೃದ್ಧಿಗಳ ಬಗ್ಗೆ ಮಾತನಾಡಯ್ಯ ಮೂರ್ಖ ಶಿಖಾಮಣಿ, ಮಾತನಾಡು. ಇದು ಕೇಳಿದ್ರೆ ಟಾಯ್ಲೆಟಲ್ಲಿ ಕ್ಯಾಮ್ರಾ ಇಟ್ಟಿದ್ರು, ಅದು ಆಯಿತು ಅಂತಂದರೆ ಆ ಹಿಜಾಬು ನಿನ್ನ ತಲೆ ಕಟ್ಕೊಂಡು ತಿರುಗಯ್ಯ ಹಿಜಾಬನ್ನ. ಇವತ್ತು ಯಾರು ಉಡುಪಿಯಲ್ಲಿ ಶಿಕ್ಷಣ ಪ್ರೇಮಿಗಳಿದ್ದಾರೆ, ವಿದ್ಯೆಯ ಪ್ರೇಮಿಗಳಿದ್ದಾರೆ, ವಿದ್ಯಾಸಂಸ್ಥೆಗಳ ಪ್ರೇಮಿ ಇದ್ದಾರೆ, ಅವರು ಇವರಿಗೆ ಧಿಕ್ಕಾರವನ್ನು ಹೇಳಬೇಕು. ಯಶ್ಪಾಲ್ ಅವರೇ, ಇಲ್ಲಿಯ ಯುವಕರ ಬಗ್ಗೆ, ಉದ್ಯೋಗದ ಬಗ್ಗೆ ಮಾತಾಡಿ, ಹಳ್ಳಿಯ ರೈತರ ಬದುಕಿನ ಬಗ್ಗೆ ಮಾತಾಡಿ, ಇಲ್ಲಿರ್ತಕ್ಕಂಥ ತೆಂಗು, ಅಡಿಕೆ ಮತ್ತು ಕಬ್ಬು ಬೆಳೆಗಾರರ ವಿಚಾರಗಳ ಬಗ್ಗೆ ಮಾತಾಡಿ. ಬ್ರಹ್ಮಾವರ ಸಕ್ಕರೆ ಫ್ಯಾಕ್ಟ್ರಿ ಬಗ್ಗೆ ಮಾತಾಡಿ ಅಂದರೆ ಇವ್ರ ಶಿಷ್ಯರೆಲ್ಲ ಸೇರಿ ಕಲ್ಲು ಹೊತ್ಕೊ ಹೋಗ್ಬಿಟ್ಟು, ಇವ್ರ ಶಿಷ್ಯರೆಲ್ಲ ಸೇರಿ ಸಕ್ಕರೆ ಕಂಪ್ನಿ ಕಲ್ಲು ಕಬ್ಬಣ ಪೂರ ತಿಂದರ್ಸ್ಕೊಬಿಟ್ಟು ಗುಜರಿ ಎಲ್ಲ ಮಾರಿಬಿಟ್ಟಾಯ್ತು. ಇಂಥ ಬ್ರಹ್ಮಾವರದವರು ಉಪ್ಪು ನೀರು ಬಂದು ಬೆಳೆ ನಾಶ ಆಯ್ತು ಅಂತ ಇದರ ಬಗ್ಗೆ ಮೂರ್ಖ ಶಿಖಾಮಣಿ ಮಾತಾಡಯ್ಯ. ನೆನಪಿಟ್ಕೋಬೇಕು. ನಾನು ಈಗಲೂ ಹೇಳ್ತೇನೆ, ನನಗೆ ಅವರು ಕಲ್ಪನಾ ಥಿಯೇಟ್ರ್ನಲ್ಲಿ ನಾವು ಮೊಹರಾ ಸಿನಿಮಾ ನೋಡುವಾಗ ಅವರು ಮಧ್ಯಂತರಕ್ಕೆ ಬಂದಾಗ ಎಗ್ ಪಪ್ಸು, ವೆಜ್ ಪಪ್ಸು, ಬಿಜಾಯ್ಸು ಮಾರ್ತಾ ಇದ್ದಂಥ ದಿನಗಳು ಐಸ್ ಕ್ಯಾಂಡಿ ಮಾರ್ತಾ ಇದ್ದ ದಿನಗಳು ಗೊತ್ತಿದೆ. ಆ ರೀತಿ ದಿನಗಳಿದ್ದಂತಹ ವ್ಯಕ್ತಿಯನ್ನು ಇವತ್ತು ಉಡುಪಿಯ ವಿಧಾನಸಭೆಯ ಕ್ಷೇತ್ರದ ಶಾಸಕರಾಗಿ ಮಾಡಿದರೆ ಅದು ಕಾಂಗ್ರೆಸ್ಸಿನ ಚಿಂತನೆ ಕಾರಣ, ನಮ್ಮ ಸಂವಿಧಾನದ ಕಾರಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ. ಆದರೆ ಮಹಾಲಕ್ಷ್ಮಿ ಸೊಸೈಟಿಯ ಕಾರ್ಯದರ್ಶಿ CEO ಸುಬ್ಬಣ್ಣ ಆತ್ಮಹತ್ಯೆ ಮಾಡಿಕೊಂಡಲ್ಲ. ನನಗೆ ಡೌಟ್ ಇದೆ ಯಶ್ಪಾಲ್, ನಿಮ್ಮನ್ನು ಸ್ಟೇಷನ್ನಲ್ಲಿ ಯಾರಾದರೂ ಪೊಲೀಸರಿಗೆ ತಾಕತ್ತು, ಧೈರ್ಯ, ದಮ್ಮು ಇದ್ದರೆ ಆಗಿರ್ತಕ್ಕಂಥ UDR ಅನ್ನು ತಗೊಂಡು ಓಪನ್ ಮಾಡಿ 2 ಲಾತಾ ಕೊಟ್ಟು ಇವರನ್ನು ಬಾಯಿ ಬಿಡಿಸಿದ್ರೆ ಸುಬ್ಬಣ್ಣನ ಸಾವು ಹೇಗೆ ಆಗಿದೆ ಅನ್ನೋದು ಬರುತ್ತೆ. ಇವತ್ತಿನ ದಿನಗಳಿಂದ ದಯವಿಟ್ಟು ನಾವೆಲ್ಲರೂ ಧೈರ್ಯದಿಂದ ಮಾತಾಡಬೇಕು. ಅದೇನು ಅಂದರೆ ಯಶ್ಪಾಲರಿಗೆ ನಾಲಿಗೆ ಸರಿ ಇಲ್ಲ, ತಲೆ ಸರಿ ಇಲ್ಲ, ಬುದ್ಧಿ ಸರಿ ಇಲ್ಲ, ಅವರಿಗೆ ವಿವೇಕ ಇಲ್ಲ, ವಿದ್ಯೆ ಇಲ್ಲ. ಹೋದಲ್ಲಿ ಎಲ್ಲ ದೊಡ್ಡ ನಾಲಿಗೆ ಇಟ್ಟು ನುಂಗುವುದೇ ಇವರ ಕೆಲಸ ಅನ್ನೋದನ್ನು ನಾವು ಎಲ್ಲರ ಎದುರುಗಡೆ ಗಟ್ಟಿಯಾಗಿ ಹೇಳುವ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಯಶ್ಪಾಲ್ ಅವರೇ, ನೆನಪಿಟ್ಕೊಳ್ಳಿ, BJPಯ ಹಿರಿಯರು ಹೇಳ್ತಾ ಇದ್ದಾರೆ, ನಾವು ಭಾರಿ ಆಸೆಪಟ್ಟು ಪಕ್ಷವನ್ನು ಕಟ್ಟಿದ್ವಿ ಅವರಂತ BJPಯವರು ಹೇಳೋದು. ಇವ ಬಂದ ಮೇಲೆ ಅದು BJP ಬಿಟ್ಟೋಗಿತ್ತಂತೆ. ಜನ ರಘುಪತಿ ಭಟ್ರೆ ಕರ್ಕೊಂಡು ಬಂದಿದ್ದು, ವಾಪಸ್ ರಘುಪತಿ ಭಟ್ರಿಗೆ ಗೂಟ. ನಮ್ಮ ಜೊತೆ ಇದ್ದಾಗ ನಮ್ಮ ಪ್ರಮೋದ್ ಮಧುರಾಜಣ್ಣ ಎಷ್ಟು ಒಳ್ಳೆಯವರಾಗಿದ್ದರು. ಅಲ್ಲಿ ಹೋದ ಮೇಲೆ ಏನಾಗಿದೆ ಗೊತ್ತಿಲ್ಲ. ನಿನ್ನೆ ಒಳ್ಳೆ ಚಂದ ಸ್ಟೈಲ್ ಗೀಲು ಮಾಡಿ ಕಾರಲ್ಲಿ ಕೂತು ಯಶ್ಪಾಲ್ ಸುವರ್ಣ ಅವರಿಗೆ ಸಂಪೂರ್ಣ ಬೆಂಬಲ. ನಿಮ್ಮ ಬೆಂಬಲವನ್ನು ನಾವು ಗೌರವಿಸಬೇಕು. ಯಾಕೆಂದರೆ ಅವರು ನಿಮಗೆ ಎಷ್ಟೇ ಗೂಟವನ್ನು ಯಶ್ಪಾಲ್ ಇಟ್ಟರು ಸಹಿತ ನೀವು ಮತ್ತೆ ಅವರನ್ನು ಬೆಂಬಲಿಸ್ತಾ ಇದ್ದೀರಲ್ಲ. ಮಧುರಾಜಣ್ಣ, ನಿಮ್ಮ ಒಳ್ಳೆತನಕ್ಕೆ ನಮ್ಮ ಒಂದು ಮೆಚ್ಚುಗೆ ಇದೆ. ಈಗ ನೆನಪಿಟ್ಕೊಳ್ಳಿ,
ಬಲದಲ್ಲಿ ರಘುಪತಿ ಭಟ್ರನ್ನು ತುಳಿಬೇಕು, ಎಡದಲ್ಲಿ ಪ್ರಮೋದ್ ಮಧ್ವರಾಜ್ ಅವರನ್ನು ತುಳಿಬೇಕು. ಅದಾದಮೇಲೆ ಅವರ ತುಳಿತ ಉಡುಪಿಯ ಜನರ ಮೇಲೂ ನಡೀತಾ ಇದೆ, ಉಡುಪಿಯ ಜನರ ಮೇಲೂ ನಡೀತಾ ಇದೆ. ಬೇಜವಾಬ್ದಾರಿ ಶಾಖಸ, ಬೇಜವಾಬ್ದಾರಿ ಶಾಖಸ, ಬೇಜವಾಬ್ದಾರಿ ಶಾಖಸ. ಇನ್ನು ಇರುವುದು ಜನ 1.5 ವರ್ಷ ಮಾತ್ರ, ಪಾಪ 1.5 ವರ್ಷ ಮಾತ್ರ. ಕೊನೆಗಾದರೂ ಉಡುಪಿಯ ಜನ 3.5 ವರ್ಷ ಅಂಡೆ ಪಿರಿಕಿ ಥರ ಇದ್ದರು. ಕಾಂಗ್ರೆಸ್ನವರು ಒಂದು ಪ್ರತಿಭಟನೆ ಮಾಡಿ ಆದಮೇಲೆ ಮಂಡೆ ಸ್ವಲ್ಪ ನೆಟ್ಟಗಾಗಿದೆ, ಈಗ ಜನರ ಪರವಾಗಿ ಕೆಲಸ ಮಾಡ್ತಿದ್ದಾನೆ ಅನ್ನುವ ರೀತಿಯ ಕೆಲಸವನ್ನು ಮಾಡುವ ರೀತಿಯಲ್ಲಿ ಮಾಡಬೇಕು. ಇನ್ನೊಮ್ಮೆ ರಾಹುಲ್ ಗಾಂಧಿ ಅಲ್ಲ, ಕಾಂಗ್ರೆಸ್ಸಿನ ಯಾರಾದರೂ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ನಿನ್ನ ಧಮಕಿ ಏಕವಚನ ಪ್ರಯೋಗ ಏನಾದರೂ ನಡೆದಿದ್ದು ಹೌದು ಅಂತಾದ್ರೆ ನಿನ್ನ ಮನೆಯ ಎದುರುಗಡೆ ಬಂದು ಪ್ರತಿಭಟನೆ ಮಾಡಿ ಮುತ್ತಿಗೆ ಹಾಕಿ. ಸರ್ಕಾರ ಬದಲಾವಣೆ ಆಗಿರ್ಬೋದು, ಅಧಿಕಾರಿಗಳ ಮನಸ್ಥಿತಿಯು ಬದಲಾವಣೆ ಆಗಬೇಕು. ಒಬ್ಬ ಪುಂಡನಿಗೆ, ಪೋಕರಿಗೆ, ರೌಡಿಗೆ ಕೇಸಾದಾಗ ನೋಟಿಸ್ ಕೊಟ್ಟು ಸುಮ್ಮನೆ ಬರಬೇಕು. ಅವರೊಬ್ಬರು ಇನ್ಸ್ಪೆಕ್ಟರ್ದು ಸೆಲ್ಯೂಟ್ ಬೇರೆ ಮಾಡಿ ನಮಗೆ ವಿವೇಕವಂತರಾಗಿ ಅವರಿಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಯೂನಿಫಾರ್ಮಿನ ಘನತೆಯನ್ನು ಕಾಪಾಡಿಕೊಳ್ಳೋ ರೀತಿಯಲ್ಲಿ ವರ್ತಿಸಬೇಕು ಅನ್ನುವಂಥದ್ದನ್ನು ಆಗ್ರಹಪೂರ್ವಕವಾಗಿ ಹೇಳ್ತೇನೆ. ಪುಂಡನನ್ನು ಪುಂಡ MLA ಮತ್ತೆ ನಾಡ್ದು ಹೋದಾಗ ನೋಡೋಣ. ಆದ್ದರಿಂದ ಭವಿಷ್ಯದ ದಿನದಲ್ಲಿ ಎಚ್ಚರಿಕೆಯಿಂದ, ಜವಾಬ್ದಾರಿಯಿಂದ ಯಶ್ಪಾಲ್ ಅವರು ಕೆಲಸವನ್ನು ನಿರ್ವಹಿಸಬೇಕು ಮತ್ತು ಸಾಧ್ಯವಾದಷ್ಟು ನೀವು ರಘುಪತಿ ಭಟ್ರಿಗೆ ಮತ್ತು ಪ್ರಮೋದ್ ಅಣ್ಣನಿಗೆ ಹಿಂಸೆಯನ್ನು ಕೊಡಬಾರ್ದು. ಅದೇ ರೀತಿಯಾಗಿ ಕ್ಷೇತ್ರದ ಜನರಿಗೂ ಸಹಿತ ನಿಮ್ಮ ಅವಿವೇಕದಿಂದ ಅಪಮಾನ ಆಗಬಾರ್ದು. ಯಾಕೆಂದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಉಡುಪಿ ಅವಿಭಜಿತ ಜಿಲ್ಲೆಯ ಜನ ಹೇಳ್ತಿದ್ದಾರೆ, ಎಂಥ ಗ್ರಾಚಾರ ಮಾರ್ರೆ. ಮೊದಲು ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.